ಹುಡುಗರೇ, ನಿಮಗೆ ಒಳ್ಳೆಯ ಅವಕಾಶ. 2027ನೇ ಸಾಲಿಗೆ ನೀವು ಸರ್ಕಾರಿ ನೌಕರಿ ಹಿಡಿಯಬೇಕು. ಯಾರು ಸರ್ಕಾರಿ ನೌಕರಿ ಹಿಡಿಬೇಕಂತ ಕನಸು ಕಾಣತ್ತೀರಿ ಅಂಥವ್ರು ಈ ಅವಕಾಶವನ್ನು ಬಿಡಬೇಡ್ರಿ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ 2021ರಿಂದ ಕಾಲ್ಫಾರ್ಮೇ ಇರಲಿಲ್ಲ. ಆದರೆ ಈಗ ಏನಪ್ಪ ಅಂದರೆ 2026 ಎಲ್ಲ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾಯಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಡಿಫೆನ್ಸ್ ಫೋರ್ಸ್ ಅಂದ್ರೆ ಕರ್ನಾಟಕ ಪೊಲೀಸ್ ಆಗಬೇಕಂತಕ್ಕಂಥವ್ರಿಗೆ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಪೊಲೀಸ್ ಕಾಲ್ಫಾರ್ಮ್ ಮಾಡ್ಯಾರ, DR ಪೊಲೀಸ್ ಕಾಲ್ಫಾರ್ಮ್ ಮಾಡ್ಯಾರ, ಆಮೇಲೆ KSRP ಕಾಲ್ಫಾರ್ಮ್ ಮಾಡ್ಯಾರ, IRB ಕಾಲ್ಫಾರ್ಮ್ ಮಾಡ್ಯಾರ, ಅದೇ ರೀತಿಯಾಗಿ KSISF ಕಾಲ್ಫಾರ್ಮ್ ಮಾಡ್ಯಾರ. ಅದೇ ರೀತಿಯಾಗಿ ಅರಣ್ಯ ಇಲಾಖೆಯಲ್ಲಿ ಸಹಿತ ಈಗಾಗಲೇ ನೋಟಿಫಿಕೇಷನ್ ಬಿಟ್ಟಾರೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ KPTCL ಅಂದರೆ ಲೈಮನ್ ಹುದ್ದೆಗಳಿಗೆ ಸಹಿತ ಅಲ್ಲಿ ಹೆಸ್ಕಾಮ, ಬೆಸ್ಕಾಮ, ಚೆಸ್ಕಾಮ, ಮೆಸ್ಕಾಮ ಹುದ್ದೆಗಳಿಗೆ ಸಂಬಂಧಪಟ್ಟಾಗಿ ಸಹಿತ ಈಗ ನೋಟಿಫಿಕೇಷನ್ ಬಿಟ್ಟಾರೆ. ಪ್ರತಿಯೊಂದು ಅವಕಾಶ ಒಳ್ಳೆಯ ಅವಕಾಶ ಅದ. ಆಮೇಲೆ ತಲಾಟಿ ಹುದ್ದೆಗೆ ಬಿಟ್ಟಾರೆ, ಇನ್ನೂ PSI ಹುದ್ದೆಗಳಿಗೆ ಬಿಡಾರ್ದಾರೆ. ಸಾಕಷ್ಟು ಅವಕಾಶ ಅದ. ಈ ಅವಕಾಶವನ್ನು ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಭಾಳಷ್ಟು ಜನ ವಿದ್ಯಾರ್ಥಿನಿ ಏನಿತ್ತಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾಲ್ಫಾರ್ಮ್ ಆಗ್ತಾಯಿಲ್ಲ ತಿಳಿಸಿಂದ ಭಾಳ ಬೇಜಾರದಲ್ಲಿದ್ರಿ. ಈಗ ಒಂದು ಒಳ್ಳೆಯ ಅವಕಾಶ ಅದ, ಸುವರ್ಣ ಅವಕಾಶ ಅದ. ಒಮ್ಮೆ ನೀವು ಅಭ್ಯಾಸ ಮಾಡಿ ರೆಡಿ ಆದ್ರಿಪ್ಪ ಅಂದರೆ ಎಲ್ಲದಕ್ಕೂ ತಯಾರಾಗುವಂಥ ಅವಕಾಶ ಅದ. ಅದೇ ರೀತಿಯಾಗಿ ಫಿಸಿಕಲ್ ಅಂತೂ ಗೊತ್ತದ. ಡಿಫೆನ್ಸ್ ಫೋರ್ಸ್ ಹೋಗ್ತಕ್ಕಂಥವ್ರಿಗೆ ಫಿಸಿಕಲ್ ಇಂಪಾರ್ಟೆಂಟ್ ಅಂದ್ರೆ ರನ್ನಿಂಗ್ ಇರ್ತದೆ ಕರ್ನಾಟಕ ರಾಜ್ಯದವ್ರಿಗೆ. ಆಮೇಲೆ ನೆಕ್ಸ್ಟ್ ಹೈ ಜಂಪ್ ಇರ್ತದೆ, ಲಾಂಗ್ ಜಂಪ್ ಇರ್ತದೆ, ಗುಂಡು ಎಸೆತ ಇರ್ತದೆ. ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡಿರಪ್ಪ ಅಂದರೆ ಯಾವುದಕ್ಕೆ ಎಷ್ಟು ಐತಿ ಅನ್ನೋದನ್ನು ತಿಳ್ಕೊಂಡು ಟೈಮಿಂಗ್ ತಿಳ್ಕೊಬೇಕು. ಈಗ ಹೈ ಜಂಪ್ ಎಷ್ಟದ, ಲಾಂಗ್ ಜಂಪ್ ಎಷ್ಟದ, ರನ್ನಿಂಗ್ ಎಷ್ಟು ನಿಮಿಷನ್ಯಾಗ ನಾವು ಎಷ್ಟು ಮೀಟ್ರ್ ಓಡಬೇಕು, ಪ್ರತಿಯೊಂದನ್ನು ತಿಳ್ಕೊಂಡು ನೀವು ಯಾವ ಹುದ್ದೆಗೆ ಅರ್ಜಿ ಹಾಕಿರಿ ಪ್ರತಿಯೊಂದನ್ನು ತಿಳ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿರಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ಈ ವರ್ಷ ನೀವು ಸಿಲೆಕ್ಷನ್ ಹಾಕಿರಿ. ಈಗ ಹೆಂಗೆ ಐತಪ್ಪ ಅಂದ್ರೆ ಕಾಲ್ಫಾರ್ಮ್ ಒಂದಾದ್ಮೇಲೆ ಒಂದು ಕಾಲ್ಫಾರ್ಮ್ ಬರತ್ತವ್ರಿ. ಅಪ್ಲಿಕೇಶನ್ ಅದಕ್ಕೆ ಹಾಕ್ಲೇವು, ಇದಕ್ಕೆ ಹಾಕ್ಲೇವು, ಅದಕ್ಕೆ ಹಾಕ್ಲೇವು, ಇದಕ್ಕೆ ಹಾಕ್ಲೇವು, ಎಲ್ಲದಕ್ಕೂ ಅಪ್ಲಿಕೇಶನ್ ಫೀಸು ಮಾಡ್ಯಾರ. ಅಪ್ಲಿಕೇಶನ್ ಫೀಸ್ ನೋಡಿ ದಯವಿಟ್ಟು ಯಾರು ಅಪ್ಲಿಕೇಶನ್ ಹಾಕೋದು ಬಿಡಬೇಡ್ರಿ. ಯಾಕಂದರೆ ಕೆಲವೊಂದು ಹುದ್ದೆ ಒಳಗೆ ಏನೈತಪ್ಪ ಅಂದರೆ 750 ರೂಪಾಯಿ ಜನರಲ್ದವ್ರು ಇದಾವೆ, ಆಮೇಲೆ SC ST ಅವ್ರಿಗೆ 500 ಇದಾವೆ. ಕೆಲವೊಂದು ಕಡೆ ಅಪ್ಲಿಕೇಶನ್ ಫೀಸ್ ಇಲ್ಲ. ಹಿಂಗೆಲ್ಲ ಬೇರೆ ಬೇರೆ ಇದಾವೆ. ನೀವು ಅಪ್ಲಿಕೇಶನ್ ಫೀಸ್ ಹೋಗೋದೇ ದಯವಿಟ್ಟು ಯಾರು ಅಪ್ಲಿಕೇಶನ್ ಹಾಕೋದು ಬಿಡಬೇಡ್ರಿ. ಯಾವ್ಯಾವ ಕಾಲ್ಫಾರ್ಮ್ ಆಗ್ಯಾವ ನೀವು 10th ಮೇಲೆ ಇರ್ಬೋದು, PUC ಮೇಲೆ ಇರ್ಬೋದು, ಡಿಗ್ರಿ ಮೇಲೆ ಇರ್ಬೋದು, ಯಾವ ಹುದ್ದೆಗೆ ಯಾವ ವಿದ್ಯಾರ್ಥಿ ತಕ್ಕಾಗಿ ಕಾಲ್ಫಾರ್ಮ್ ಮಾಡ್ಯಾರ ಅದಕ್ಕೆ ಅಪ್ಲಿಕೇಶನ್ ಫೀಸ್ ತುಂಬಿ ಡಾಕ್ಯುಮೆಂಟ್ ಅಂತೂ ಒಮ್ಮೆ ರೆಡಿ ಮಾಡಿರಿ ಅಂದ್ರೆ ಮುಗೀತು. ಎಲ್ಲದಕ್ಕೂ ಡಾಕ್ಯುಮೆಂಟ್ ಬರ್ತಿರ್ತಾವೆ. ರೆಡಿ ಮಾಡಿ ಅಪ್ಲಿಕೇಶನ್ನ ಹಾಕಿರಿ. ಯಾಕಂದ್ರೆ ಒಂದು ಇರಲಿಲ್ಲ ಅಂದ್ರೆ ಒಂದು ಅವಕಾಶ 100ಕ್ಕೆ 100 ಗ್ಯಾರಂಟಿ ಸಿಲೆಕ್ಷನ್ ಆಗುವಂಥ ಒಳ್ಳೆಯ ಅವಕಾಶ ಅದ. ಯಾರ್ಯಾರು ಯಾವ ಹುದ್ದೆಗೆ ಅರ್ಜಿ ಹಾಕತ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಬೇಕು. ಆಮೇಲೆ ನೀವು ನೋಡ್ಬೋದು ಅಗ್ನಿವೀರ ಆರ್ಮಿ ಈಗಾಗಲೇ ಪರೀಕ್ಷೆ ಬರ್ದಾರೆ. ನೆಕ್ಸ್ಟ್ ಈ ಸದ್ಯ ರಿಸಲ್ಟ್ ಬಿಡಬೇಕಾಗ್ಯದ. ಅದೇ ರೀತಿಯಾಗಿ ನೆಕ್ಸ್ಟ್ TA ಆರ್ಮಿ ಬರ್ತಾಯಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ಸೆಪ್ಟೆಂಬರ್ ತಿಂಗಳದಾಗ SSC GD ಕಾಲ್ಫಾರ್ಮ್, ಹೊಸ ಕಾಲ್ಫಾರ್ಮ್ 30,000ಕ್ಕಿಂತ ಅಧಿಕ ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ SSC GD ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಬರ್ದಾರೆ, ಅದು ರಿಸಲ್ಟ್ ಬರಬೇಕು. ಕಂಟಿನ್ಯೂ ಒಂದಾದ್ಮೇಲೆ ಒಂದು ಸಾಕಷ್ಟು ಅವಕಾಶಗಳು ಸಿಗ್ತಾ ಇದ್ದಾವೆ. ಈಗ ನೀವು ನೋಡ್ತಾ ಇದ್ರಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆಯತಕ್ಕಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳನ್ನ ನೋಡ್ತಾ ಇದ್ರಿ. ಇದೇನಪ್ಪ ಅಂದ್ರೆ ನಾವು ರನ್ನಿಂಗ್ ಬಿಡೋಕ್ಕಿಂತ ಮುಂಚೆ ಜಾಗಿಂಗ್ ಮಾಡಿಸ್ತೀವಿ. ಫಸ್ಟ್ 1 ರೌಂಡು 1.5 ರೌಂಡ್ ಜಾಗಿಂಗ್ ಮಾಡಿಸಿ, ಆಮೇಲೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿಸಿ, ಆಮೇಲೆ ಏನಪ್ಪ ಅಂದ್ರೆ ರನ್ನಿಂಗನ್ನು ಬಿಡ್ತೀವಿ. ಯಾಕಂದ್ರೆ ನೇರವಾಗಿ ರನ್ನಿಂಗ್ ಮಾಡಬಾರ್ದು. ಯಾವತ್ತೂ ಜಾಗಿಂಗ್ ಮಾಡಿಕೊಂಡು ಆಮೇಲೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಕೊಂಡು ರನ್ನಿಂಗ್ ಮಾಡಬೇಕು. ಅಂದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆಮೇಲೆ ನೀವು ಹಾರ್ಡ್ ವರ್ಕ್ ನೀವು ವಾರ್ಮಪ್ ಎಕ್ಸಸೈಸ್ ಮಾಡ್ಬೋದು. ಆದರೆ ಫಸ್ಟ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದನ್ನು ಮರಿಬಾರ್ದು. ಅದನ್ನು ಮಾಡ್ಕೊಂಡು ರನ್ನಿಂಗ್ ಮಾಡಬೇಕು. ಈಗ ನೋಡ್ತಾ ಇದ್ರಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಅಗ್ನಿವೀರ ಆರ್ಮಿ, TA ಆರ್ಮಿ, ಆಮೇಲೆ SSC GDಗೆ ಸಂಬಂಧಪಟ್ಟ ಹಾಗೆ BSF, CRPF, CISF, ಆಸಾಮ್ ರೈಫಲ್, ITBP, SSB, RPF ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ಈ ಸದ್ಯ ಪ್ರೆಸೆಂಟಾಗಿ ಅರಣ್ಯ ಇಲಾಖೆಯಲ್ಲಿ ಕಾಲ್ಫಾರ್ಮ್ ಮಾಡ್ಯಾರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಫಿಸಿಕಲ್ ತರಬೇತಿಯನ್ನು ಕೊಡ್ತೀವಿ. ಅದು 10ನೇ ತರಗತಿ ಮೇಲೆ ಅದ. ಯಾವುದೇ ರೀತಿ ಎಕ್ಸಾಮ್ ಇಲ್ಲ. ಫಿಸಿಕಲ್ ಪಾಸ್ ಮಾಡೋದು, ಮೆಡಿಕಲ್ ಮೇಲೆ ಫೈನಲ್ ಇರ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಫಿಸಿಕಲ್ ತರಬೇತಿಯನ್ನು ಕೊಡ್ತೀವಿ. ಅದೇ ರೀತಿಯಾಗಿ KPTCL ಸಹಿತ ಅಂದರೆ ಲೈಮನ್ ಹುದ್ದೆಗಳಿಗೆ, ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಸಹಿತ ಈ ನೋಟಿಫಿಕೇಷನ್ ಬಿಟ್ಟಾರೆ. ಅದಕ್ಕೂ ಫಿಸಿಕಲ್ ಇರ್ತದೆ. ನಮ್ಮ ಸಂಸ್ಥೆಯಲ್ಲಿ ಫಿಸಿಕಲ್ ಅಂದರೆ ರನ್ನಿಂಗ್ ಆಗಿರ್ಬೋದು, ಆಮೇಲೆ ಸ್ಕೀಪಿಂಗ, ಕಂಬ ಹತ್ತೋದು, ಆಮೇಲೆ ಗುಂಡು ಎಸೆತ, ಪ್ರತಿಯೊಂದನ್ನು ಫಿಸಿಕಲ್ ತರಬೇತಿಯನ್ನು ಕೊಡ್ತೀವಿ. ಹೋದ ವರ್ಷ ನಮ್ಮ ಸಂಸ್ಥೆಯಲ್ಲಿ ಹೆಸ್ಕಾಮ, ಬೆಸ್ಕಾಮ ಎಲ್ಲ ಸೇರಿ ಟೋಟಲ್ KPTCL ಎಲ್ಲ ಸೇರಿ 107 ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಫಿಸಿಕಲ್ಗೆ ನಲ್ಲಿ ಆಯ್ಕೆಯಾಗಿ ಫೈನಲ್ ಮೆರಿಟ್ನಲ್ಲಿ ಬಂದ್ದಾರೆ. ಬಹುಶಃ ನೀವು ವಿಡಿಯೋಗಳನ್ನು ನೋಡಿರಿ ಅನ್ಕೊತೀನಿ. ನಾನು ಅವ್ರಿಗೆ ಸತ್ಕಾರ ಮಾಡಿದ್ದು, ಅವ್ರ ಜೊತೆ ಮಾತಾಡಿದ್ದು. ಇನ್ನೂ 3 ರಿಸಲ್ಟ್ ಬರಬೇಕಲ್ಲಿ.
ಇನ್ನೂ ರಿಸಲ್ಟ್ ಬರಬೇಕು. ಅದೇ ರೀತಿಯಾಗಿ ನೋಡ್ತಾ ಇದ್ರಿ ಈಗ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು ಆಮೇಲೆ ಪುರುಷ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅಡ್ಮಿಷನ್ ಮಾಡೋರಿದ್ದರೆ ಬೇಗನೆ ಬಂದು ಅಡ್ಮಿಷನ್ ಮಾಡಿರಿ. ಪುರುಷ ಹಾಗೂ ಮಹಿಳೆಯರಿಗೆ ಅವಕಾಶದ ದೈಹಿಕ ತರಬೇತಿನ ಕೊಡ್ತೀವಿ, ಆಮೇಲೆ ಲಿಖಿತ ಪರೀಕ್ಷೆ ತರಬೇತಿಯನ್ನು ಕೊಡ್ತೀವಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ ನಮ್ಮ ಸಂಸ್ಥೆ ಈಗ 23ನೇ ವರ್ಷದಲ್ಲಿ ಮುಂದೆ ನಡೀತಾ ಇದೆ. ಈಗ 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾ ಇದೆ. ಪ್ರತಿ ವರ್ಷ ರಿಸಲ್ಟ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಿಂದ ಪಾಸ್ ಆಗ್ತಾ ಇದ್ದಾರೆ. ಈಗ ನೋಡ್ತಾ ಇದ್ರಿ, ಈಗ ಪ್ರೆಸೆಂಟಾಗಿ ತರಬೇತಿ ಪಡೆಯತಕ್ಕಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳನ್ನ ಇವಾಗ ನೀವು ನೋಡ್ತಾ ಇದ್ದೀರ. ಅಭ್ಯರ್ಥಿಗಳೇ, ಯಾರಾದರೂ ನಿಮ್ಮ ಫ್ರೆಂಡ್ಸು, ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ, ಇನ್ಸ್ಟಾಗ್ರಾಮ, ಫೇಸ್ಬುಕ್ನಾಗ ಉದ್ಯೋಗ ಮಾಹಿತಿಯನ್ನು ಸಹಿತ ನಾವು ಬಿಡ್ತಾ ಇರ್ತೀವಿ. ಇನ್ನೂ ಯಾರು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ಇನ್ಸ್ಟಾಗ್ರಾಮ್ನಾಗ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಅಂತ ಹೇಳ್ರಿ, ಅಲ್ಲಿ ಫಾಲೋ ಮಾಡ್ಕೊರಿ. ಆಮೇಲೆ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಫೇಸ್ಬುಕ್ನಾಗೂ ಸಹಿತ ನೀವು ಫಾಲೋ ಮಾಡ್ಕೊಂಡಿರಪ್ಪ ಅಂದರೆ ಎಲ್ಲ ರೀತಿ ನಿಮಗೆ ಮಾಹಿತಿ ಸಿಗ್ತದೆ. ಆದ್ದರಿಂದ ವಿಡಿಯೋ ವೀಕ್ಷಣೆ ಮಾಡ್ತಕ್ಕಂಥವ್ರು ನಿಮ್ಮ ಫ್ರೆಂಡ್ಸ, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೂ ಅವ್ರಿಗೂ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.